ಸ್ನೇಹಿತರೆ ನಮಸ್ಕಾರ. ಇವತ್ತೇನು ವಿಶೇಷ ಅಂದರೆ ಇವತ್ತು ಐದು ಪೂಜೆಗೆ ಗಾಡಿಗಳು ಪೂಜೆ ಮಾಡ್ತವ್ರೆ. ಇದು ಯಜಮಾನ್ರದ್ದು ಎಷ್ಟು ಗಾಡಿ ಅಂತ ಕೇಳ್ತೀನಿ. ನಮ್ಮ ಅವ್ರದ್ದು ನಿಮ್ದೆಷ್ಟು ಸಾಹೇಬ್ರೆ? ಏನು ಗಾಡಿಯಪ್ಪ? ಅಲ್ಲ ಗಾಡಿ ಗಾಡಿ ಅಂತ ಎಲ್ಲ ಒಂದೇ ಅಲ್ಲ, ಕಾರು ಗಾಡಿ ಟೂ ವೀಲರು ನೋಡ್ರಿ. ಎಲ್ಲ ಒಂದು 10 ಇರ್ಬೋದೇನು. ಇವ್ರು ಇರೋದು ಇಬ್ಬರೇ, ಇಬ್ಬರಿಗೆ 10. ನಮ್ಮ ಮಾವನ ಮಗನು, ಆಮೇಲೆ ನಮ್ಮ ಮಾವನು. ನೋಡ್ರಿ ಇಲ್ಲೊಂದು ಕಾರು, ಹಿಂಗೆ ಬಂದು ಕಾರುಗಳು ತೋರಿಸು. ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಇದು ಕಡೆ ತೋರಿಸಮ್ರಿ. ಇನ್ನೊಂದು ವಿಚಾರ ಏನಂದರೆ, ಇವಾಗ ಬೆಂಗಳೂರಲ್ಲಾಗಲಿ ಇನ್ನು ಬೇರೆ ಬೇರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಇಲ್ಲಿ ಹೆಮ್ಮೆ ಪಡೋ ವಿಚಾರ ಏನಂದರೆ, ರೈತರು ಗೊತ್ತು, ಬೆಂಗಳೂರಿಗೆ ಗೊತ್ತು. ಇವರೆಲ್ಲ ಆಸ್ತಿಗಳು ಉಳಿಸ್ಕೊಂಡು ಬಾಡಿಗೆ ದುಡ್ಡು ಇನ್ನೊಂದು ದುಡ್ಡು ಏನಿಲ್ಲ, ಎಲ್ಲ ಇವ್ರು ದುಡ್ದಿರೋ ದುಡ್ಡಲ್ಲೇ, ರೈತರ ದುಡ್ಡು. ಹೌದು, ತೋರ್ಸ್ ನಡಿ. ಯಾವ್ದು ಇದು ಕಾರು? ಬೆನ್ಸ್ ಗೊತ್ತು. ಏನಿದು ಡೀಟೇಲ್ಸ್ ಹೇಳು. ಡೀಟೇಲ್ಸ್ ಯಾವ್ದು? ಎಷ್ಟಿದು? ಇದು 11 ನಾವು ತಂದಾಗ 11 ಲಕ್ಷನಾ? 1 ಕೋಟಿ 11 ಲಕ್ಷ. ಹಂಗೆ ಹೇಳು ಜನಕ್ಕೆ. 1 11 ಅಂದರೆ 1 ಕೋಟಿ 11 ಲಕ್ಷ. ಇದು ತಂದು ಆಯ್ತು 3 ವರ್ಷ. ಹೌದಾ? ಇದು ನಿಂದ? ನಮ್ದು. ನಂದು ಯಾವುದು? ಇದನ್ನ. ಆಮೇಲೆ ಇದು ಯಾವುದು? ಇದು ಪಾಚಿನಾರ. ಇದೆಷ್ಟು? ಇದು ಬಂದು ಅವಾಗ 50 ಲಕ್ಷ, 40 ಲಕ್ಷ. ಅದು ಗೂಡ್ಸ್ ಗಾಡಿ 15 ಲಕ್ಷ. ಅದರಿಂದ ಇದೆಲ್ಲ ತಾನೇ ಬಂದಿರೋದು. ಒಬ್ಬ ಹಂಗೆ ಇನ್ನೊಂದು ಅಲ್ತೆ. ಇದು ಇವ್ರನ್ನ ತೋರಿಸ್ಬಿಡಪ್ಪ, ಮಕ್ಕ ಪೂಜೆ ಮಾಡ್ತವ್ರೆ. ನಗಿರಿ ಸ್ವಲ್ಪ, ಪೂಜೆ ಮಾಡ್ಬೇಕಾದ್ರೆ. ಬರ ಇದು ಕಡೆ ಬಾ. ಎರಡಾಯ್ತಾ? ಇದು ನನ್ನ ಮಗನ ತಗೊಂಡಿರೋದು. ಅದೇ ಯಾವುದು? ಗ್ಲಾಂಜ. ಇದೆಷ್ಟು? ಇದೊಂದು ಅವಾಗ 8 ಲಕ್ಷನ. 1 ಕೋಟಿ 15 ಲಕ್ಷನೇನದು? 1 ಕೋಟಿ 11. ಇದೊಂದು 50, 160, 1 ಕೋಟಿ 60. ಇದು 8 ಲಕ್ಷ ಅವಾಗ. ಇದು ಹಂಗಂದ್ರೆ ಆಯ್ತು. ಇದು 11 ಲಕ್ಷ ಅವಾಗ 2009 ಇದಾ? 160, 10, 170. ಅವಾಗ ಗೂಡ್ಸ್ ಗಾಡಿಗಳು ಎಷ್ಟೈತೆ? ಗೂಡ್ಸ್ ಗಾಡಿಗೆ 4 ಆಗೋಯ್ತಲ್ಲ ಪಿಲ್ಲೆ. 2.5-3 ಕೋಟಿ ಕಾರುಗಳು. ಇದು ಮನೆಗಳ ಗಾಡಿಗಳಾ? ಆಮೇಲೆ ಇನ್ನೇನು ಹೇಳ್ತೀಯ ಜನಕ್ಕೆ? ಹೇಳು. ಇಟ್ಕೊಳ್ಳಿ ತೋರ್ಸಂಬ್ರಿ. ಏನು ಕಷ್ಟಪಟ್ಟು ನಾವು ಸಾಧಿಸ್ಬೇಕಂದ್ರೆ ದುಡಿಬೇಕು, ಕಷ್ಟ ಬೀಳಬೇಕು, ಮನಸ್ಸಲ್ಲಿ ಒಂದು ಗುರಿ ಇರಬೇಕು. ಇದೆಲ್ಲ ನೀನು ಜಮೀನು ಮಾರು ತಗೊಂಡಿರೋದು ಗಾಡಿಗಳು ತಾನೇ ಇದೆಲ್ಲ? ಏನಿಲ್ಲ, ಜಮೀನು ಏನಕ್ಕೆ ಮಾರ್ತೀವಿ? ಕಷ್ಟಪಟ್ಟು ದುಡ್ದಿರೋದು ರಾತ್ರಿ ಆಗ್ಲು. ಎಲ್ಲಿ? ತೋಟದಲ್ಲಿ. ಆಮೇಲೆ ಹೇಳ್ತೀನಿ ಕೇಳಿ. 2000 ಯಾವಾಗ ಗೊತ್ತಾ? ನನಗೆ ಗೊತ್ತಿದ್ದಂಗೆ ನಾನು ನಮ್ಮ ಮಾವನವ್ರು ಸೀನ್ ಮಾವನು 4 ಜನ ಹೋಗ್ತಾ ಇದ್ದಿದ್ದು. ನಮ್ಮ ಮಾವನ ಬಂದು ಅವ್ರ ಮನೇಲಿ ಮಲ್ಕೊತಿದ್ದೆ. ಕಿವಿನಿ ಹೊಡೆದ್ಬಿಟ್ಟು ಎಬ್ಬಿಸ್ಬಿಟ್ಟು ಹೋಗೋರು. ಬಾಯ್ಲಿ ಮರೇ, ಕಂಟೆಂಟ್ ಕೊಡು ಬಾಯ್ಲಿ, ಆಯ್ತಾ? ಯಾವಾಗ ಹೋಗ್ತಾ ಇದ್ದೀಳ ಅವಾಗ ನೀನು ಮಾವನ ಎಲ್ಲ ಮಾರ್ಕೆಟ್ಗೆ? 98, 99, 98, 90. ನಾನು ಬರ್ತಿದ್ನಲ್ಲ ಅದೇವಾಗ? 2001 ನೀನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಕಳ್ಳನ ಥರ ಕತ್ಕೊಂಡು ಹೋಗ್ತಾ ಇದ್ದಿದ್ದು. ಅವಾಗೆಲ್ಲ ಬಸ್ಸಲ್ಲಿ ಹೋಗಿ ಮಾಡ್ತಾ ಇದ್ದು ಜ್ಞಾನ ಆಯ್ತಾ? ಸ್ಟಾರ್ಟಿಂಗು ಇನ್ನೇನೇನು ಹೇಳ್ತೀವಿ ನಮ್ಮ ಜನಕ್ಕೆ? ಏನಿಲ್ಲ, ಏನು ಕಷ್ಟಪಟ್ಟರೆ ಮುಂದೆ ಬರ್ಬೋದು. ಕಷ್ಟ ಪಡಿಲ್ಲ ಅಂದರೆ ಯಾರು ಮುಂದೆ ಬರೋಕ್ಕಾಗಲ್ಲ. ಹೌದಾ? ಕಷ್ಟಪಡಬೇಕು, ಸ್ವಲ್ಪ ಹುಷಾರಾಗಿ ವ್ಯವಹಾರ ಮಾಡಬೇಕು. ಹುಷಾರಾಗಿ ವ್ಯವಹಾರ ಮಾಡಿಲ್ಲ ಅಂದರೆ ಯಾರು ಮುಂದಕ್ಕೆ ಬರೋಕ್ಕಾಗಲ್ಲ. ನಿಜ. ನಾನು ಇನ್ಮೇಲೆ ಹುಷಾರಾಗಿ ವ್ಯವಹಾರ ಮಾಡ್ತೀನಿ. ಹೌದು. ಬರೋ ಅಕ್ಷಯ್ ಸೈಡ್ಗೆ. ನಮ್ಮ ಹತ್ರ ಏನು ಅಲ್ಲಿ ಇಲ್ಲಿ ಓಡಾಡೋದು ಎಷ್ಟು ಟೈಮ್, 1 ನಿಮಿಷ ಕೂಡ ಎಷ್ಟು ಮಾಡಲ್ಲ. ಇದೆಲ್ಲ ರೈತರದ್ದೇ ಸ್ನೇಹಿತರೆ. ಇವರೆಲ್ಲ ಪಾಪ ಏನು ಬೆಳಗ್ಗೆಯಿಂದ ಸಂಜೆವರೆಗೂ ದುಡ್ದಿರೋ ಇದರಲ್ಲೇ ತೊಗೊಂಡಿರೋದು. ಒಬ್ಬರು ರೈತರು ಬಂದು ಬೆನ್ಸ್ ಕಾರ್ ತೊಗೊಬೇಕು, ಫಾರ್ಚುನರ್ ತೊಗೊಬೇಕಾದ್ರೆ ಸುಲಭವಾದ ಮಾತಲ್ಲ. ಏನೋ ಮರೇ, ಏನೋ ಹೂ ಅಂತೀರಾ ನೀವು? ಅದೇ ತೋಟ ದೊಡ್ಡದಾಗಿ ಮಾಡ್ತೀವಿ ನಾವು. 30 ಎಕರೆ ತೋಟ ಮಾಡೋದು. ಎಷ್ಟು? 30 ಎಕರೆ. 30 ಎಕರೆ. ಆಮೇಲೆ ಜನಕ್ಕೆ ಏನಿಲ್ಲ, ಕಷ್ಟಪಟ್ಟು ದುಡ್ದವನ್ಕ ಮೊಸರು. ಹೌದಾ? ಕೈ ಕೆಸರಾದ್ರೆ ಬಾಯಿ ಮೊಸರು. ಇಲ್ಲ ಬರೀ ಮಾಂಸನೇ, ಯಾವುದು ಇಲ್ಲ. ಬರೀ ಮಾಂಸನೇ ತಿಂತೀರಲ್ಲ, ಮೊಸರಲ್ಲಿ ತಿಂತೀರಾ? ಇರಲಿ. ನೆಕ್ಸ್ಟ್ ನಮ್ಮ ಮಾವ ತೋರಿಸ್ತೀನಿ ಬರ್ರಿ. ಟಾಟಾ ಬಾಯ್. ಟಾಟಾ ಮಾಡ್ಬಿಡು. ಏನು ಹೇಳಿ ನೀವು ಮಾತಾಡ ಇರೋ ನಿಮಿಷ. ಸರಿ ಅಂತಲ್ಲ 2 பேರು ಗಾಡಿಗಳು ದೃಷ್ಟಿ ತೆಗಿತಾರ ತಾನೇ ಇದೆಲ್ಲ. ಬೇರೆಯವ್ರು ಕುರಿಗಳೆಲ್ಲ ಕುಯ್ತಾರಲ್ಲ, ಅದು
ಅದು ಗಾಡಿಗಳಿಗೆ ಯಾರು ಕೊಂಡಿರ್ಲಿ ಹೇಳು, ಮಾಡ್ತಾರೆ ಗಾಡಿಗೆ ಮಾಡಲ್ಲ ಅಂಗಡಿಗಳು ಅದು ವೆಹಿಕಲ್ ಅಲ್ಲ, ಅಂಗಡಿಗೂ ಇಲ್ಲ, ಬರೀ ಬೋರ್ಗಳಿಗೆ ಈ ಕಬ್ಬಿಣ ಸಾಮಾನು ಇದೆಯಲ್ಲ, ಕಬ್ಬಿಣದ ಅಂದ್ರೆ ಮುಚ್ಚು ಗೋಡ್ಲಿ ಅದು ಇದು ಮೊದ್ಲು ಗೊತ್ತಿಲ್ದಿರುವಾಗ ಮಾಡ್ತಾ ಇದ್ರ. ನೀವು ಮಾಡ್ತಾ ಇದ್ರಾ? ನಾವು ಮಾಡ್ತಾ ಇದ್ವಿ ಒಂದು 20 ವರ್ಷಕ್ಕೆ ಹಿಂದೆ, 25 ವರ್ಷಕ್ಕೆ ಹಿಂದೆ. ಇವಾಗೆಲ್ಲ ಸ್ವೀಟ್, ಇವಾಗೆಲ್ಲ ಏನಿಲ್ಲ, ಈಗ ಮಟನ್ ತಿಂದೇನೆ ನಾವು 15-20 ದಿವಸ ಆಗಾಯ್ತು. ಹೌದಾ? ತಿನ್ನೋದು ಬರಸೋ ಭಾನುವಾರ, ದಸರಾ ಅಲ್ಲ. ಹೌದು. ಓಕೆ, ದೃಷ್ಟಿ ಎಲ್ಲ ತೆಗೆದು ಬರ್ರಿ, ಕುಂಬಳಕಾಯಿ ಟಾಟಾ ಬಾಯ್. ನಮ್ಮ ಮೊದಲನೇ ಅವ್ರದ್ದು ಮನೆಯವ್ರದ್ದು, ಇವ್ರದ್ದು ಗಾಡಿಗಳು ಅಲ್ಲಿ ಇಕ್ಕವ್ರೆ. ಅವ್ರು ನಿಮ್ದೆಷ್ಟು ಒಂದು 3-4 ಗಾಡಿ ಆಯ್ತಾ? 3 4 ವೀಲ್ ವೆಹಿಕಲ್, 4 2 ವೀಲರ್ ವೆಹಿಕಲ್ ಹಾಂ ಇದೆ. ಇದು ಎಲ್ಲ ತೋಟದ ಕೆಲಸ ಇತ್ತು ತಾನೇ? ಎಲ್ಲ ತೋಟದ ಕೆಲಸನಪ್ಪ, ಅಗ್ರಿಕಲ್ಚರಲ್ಲಿ ಎಲ್ಲ ವ್ಯವಸಾಯ. ಯಾವ್ದಾವ್ದು ಗಾಡಿ ಇಕ್ಕಿರೋದು ನೀನು? ಕ್ರೀಟಾ ಐತೆ, ಹಾಂ ಇನೋವಾ ಐತೆ, ಹಾಂ ಟಾಟಾ ಏಜ್ ಐತೆ, ಹಾಂ ಬೈಕ್ಗಳು 3 ಐತೆ. ಹ್ಞೂ ಎಲ್ಲ ವ್ಯವಸಾಯದಿಂದನೇ ದುಡ್ಡು. 4 ಇದೆ. ಹೌದಾ? ಇದೆಲ್ಲ ವ್ಯವಸಾಯದಿಂದ ಕಷ್ಟಪಟ್ಟು ದುಡ್ದು ಸಂಪಾದನೆ ಮಾಡಿದಿರೋದಪ್ಪ, ಬೆವರು ಸುರಿಸಿ. ಇವಾಗೆಲ್ಲ ದುಡಿತಾ ಇರೋದು ಇರಲ್ಲ ತಾನೇ? ವ್ಯವಸಾಯದಲ್ಲೇ ಮಳೆ ಗಾಳಿ ಬಿಸಿಲು ಅಂದಿರ ದುಡಿಯಂಥ ಸಂಪಾದನೆ ನಮ್ದಿದ್ದು. ಹೌದು. ಬೇರೆ ಯಾವುದೋ ಓಸಿದು ಯಾವುದು ಸಂಪಾದನೆ ಇಲ್ಲ, ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿರೋಂಥದ್ದು. ಜಮೀನು ಮಾರ್ ತಗೊಂಡ್ಬಿಟ್ಟಿದ್ದಂಗಿದೆ ನೋಡ್ರಿ. ಯಾವ ಕಾಲಕ್ಕೆ ಜಮೀನು ನಾವು ಮಾರ್ಕಲಿಗೆ ಏನು ಮಾಡಬೇಕು, ಜಮೀನು ಮಾರ್ಕೊಂಡು ಅಲ್ಲ ಅಲ್ವಾ? ಇವತ್ತು ಉಳಿತಾಯ ಮಾಡಿ ಮಡಗಿದ್ರೆ ನಾಳೆ ಅವ್ರು ಬದುಕ್ತಾರೆ. ಹೌದು ನೋಡ್ರಿ ಸ್ನೇಹಿತರೆ, ಪಾಪ ನಮ್ಮ ಮಾವರು ಹುಟ್ಟದಾಗಿಂದ ಇಲ್ಲಿವರೆಗೂ ದುಡಿಯೋದೆ ಮಕ್ಳಿಗೋಸ್ಕರ. ಆ ಬಾಯ್ಸ್ ನೋಡ್ರಿ ಈ ಕಡೆ ತೋರ್ಸವ್ರ, ಮಕ್ಳು ತೋರ್ಸೋರು, ಇವರೆಲ್ಲ ಚೈಲ್ಡ್ಗಳು, ಇವರೆಲ್ಲ ಉಳಿಸ್ಕೊಂಡು ಹೋಗ್ಬೇಕಂತ ಹೇಳಿ. ಇವತ್ತು ನಾವು ಉಳಿಸ್ ಮಡಗಿತಾನೆಪ್ಪ, ನಾಳೆ ಅವ್ರ ಜೀವನ ಅಲ್ಲ, ರೈತರ ಮಕ್ಕಳು ಬೇರೆ ಇನ್ನೇನ್ರಲ್ಲಿ ಜೀವನ ಮಾಡೋಕ್ಕಾಗತ್ತೆ? ಎಲ್ಲರಿಗಿಂತ ಜಾಸ್ತಿ ಉಳಿಸ್ತಾನ ಅವನು. ಬರೀ ಹುಷಾರು ಅವನು. ಇನ್ನ ಎಷ್ಟೊತ್ತವರೆಗೂ ಟೈಮ್ ಚೆನ್ನಾಗೈತಪ್ಪ ಏನು ಇದು ಪೂಜೆಗಳು ಮಾಡಕ? ಪೂಜೆ ಮಾಡೋಕೆ ಟೈಮ್ ಚೆನ್ನಾಗೈತೆ, ಎಲ್ಲ ಟೈಮು ಚೆನ್ನಾಗಿರ್ತೈತೆ. ನಾವು ಒಳ್ಳೆ ಮನಸ್ಸು ಶುದ್ಧಿಯಿಂದ ಪೂಜೆ ಮಾಡಬೇಕು. ಹೌದಾ? ಫಸ್ಟ್ ಬಿಟ್ಟು ಆಮೇಲೆ ಮಾತಾಡು. ಇನ್ನು ಪೂಜೆ ಆಗಿಲ್ಲಲ್ಲ, ಪೂಜೆ ಆದಮೇಲೆ ಮಂಗಳಾರತಿ ಕೊಟ್ಟ ಮೇಲೆ ಪೂಜೆ ಕೊಡ್ಕೊಳೋದು. ನಮ್ಮ ಮಾವ ಏನೋ ಹೇಳಕ್ ಬೋದು, ಏನ್ ಮಾವ? ಟೈಮು ಯಾವಾಗೂ ಇರ್ತದೆ. ಈಗ ಟೈಮ್ ಚೆನ್ನಾಗಿರ್ಲಿರುವಾಗ ಮಕ್ಳು ಹುಟ್ಬಿಟ್ರೆ ಏನ್ ಮಾಡೋದು, ಅವ್ರನ್ನ ಸಾಯಿಸ್ಬಿಡೋದ? ಮಣಿ ಹಾಂ ಸರಿ ಮಣಿ. ಮನ್ಸಿದ್ದರೆ ಮಾರ್ಗ ಅಂತೆ ಏನ್ರಾಗ, ಮನ್ಸಿದ್ರೆ ಮಾರ್ಗ. ಮನ್ಸೊಂದು ಚೆನ್ನಾಗಿದೆ, ಈ ಮಾರ್ಗದಲ್ಲಿ ಮಾಡ. ನಾನೆಲ್ಲ ಆಷಾಢದಲ್ಲಿ ಬೋರ್ಗ್ಲಾಕ್ಸೋದು. ಹೌದಾ? ಸ್ಟಾರ್ ಅದು ಹಂಗೆ ಮನಸ್ಸು ಚೆನ್ನಾಗಿದೆ. ಮನಸ್ಸು ಒಂದೇ ಇರ್ಬೇಕು, 2 ಇರಬಾರ್ದು. ಏನೋ ಇದು ಯಾರು ಪುದಾಳು ಹಿಂಗುಟ್ಲೆ ಹಂಗಿರಂಗಿಪ್ಪ. ಪುಟ್ಟ ರೆಕಾರ್ಡ್ ಆಗ್ತದೆ ಬರೀ. ಎಲ್ಲ ಟೋಟಲ್ ಎಷ್ಟು ಗಾಡಿಗಳೈತೆ? ಐತೆ ಮರಿ, 2 ವೀಲ್ ಒಂದು 12 ಐತೆ, ಕಾರುಗಳು ಇದ್ಕೊಂಡು 2, 4, 6, 7 ಒಂದು 14 ಕಾರುಗಳೈತೆ. 4 ಫಾರ್ಚುನರ್ ಐತೆ, 2 ಇನೋವಾ ಐತೆ, 2 ಕ್ರಿಟಾ ಐತೆ, 1 ವರ್ಣ ಐತೆ. ಬರೀ ನಾನು ಒಂದು ಫಾರ್ಚುನರ್ ತಗೋಣ ಅನ್ಕೊಂಡಿದ್ದೀನಿ. ಹೆಂಗೆ ಮೇಂಟೆನೆನ್ಸ್ ಎಲ್ಲ? ಮೇಂಟೆನೆನ್ಸ್ ಫಾರ್ಚುನರ್ ಜೀರೋ ಮರಿ. ಜೀರೋ ಪೆಟ್ರೋಲ್ ಡೀಸೆಲ್ ಏನಿಲ್ಲ, ಅದು ಹಾಕ್ಬೇಕು. ಅದೆಲ್ಲನೂ ಮೇಂಟೆನೆನ್ಸ್ ಅಂದರೆ ಅದು ಪೆಟ್ರೋಲು ಡೀಸೆಲ್ ಲೆಕ್ಕ ಬರಲ್ಲ. ಸರ್ವಿಸ್ಗೆ ಹೋದಾಗ ಖರ್ಚುಗಳು ಬರೋದು ಅದೆಲ್ಲನೂ ಹೆಂಗೆ ಅಂತ ಅದು ಮೇಂಟೈನ್ ಅನ್ನೋದು. ನಾನು ಬರೀ ಸರ್ವಿಸ್ಗೆ ಹೋದಾಗ ಕರೆಕ್ಟಾಗಿ ಸರ್ವಿಸ್ಗೆ ಹೋದರೆ ಸರ್ವಿಸ್ಗೆ ಹೋಗೋದು. 18ರಿಂದ 20 ಸಾವಿರ ಬರುತ್ತೆ. ಏನಾದರೂ ಬ್ರೇಕ್ ಪ್ಯಾಡ್ಗಳು ಅದು ಇದು ಹೋದರೆ ಇನ್ನೊಂದು 10,000 ರೂಪಾಯಿ 15,000 ರೂಪಾಯಿ ಎಕ್ಸ್ಟ್ರಾ ಬರುತ್ತೆ. ಒಂದು ಸತಿ ಏನೋ ಬ್ರೇಕ್ ಪ್ಯಾಡ್ ಹೋಗೈತೆ ನಂದು, ಇದು 90,000 ಏನೋ ಓಡೈತೆ. ಮತ್ತು ಬ್ರೇಕ್ ಪ್ಯಾಡಲ್ಲಿ ಏನು ಹಾಕಿಲ್ಲ. ಮೊನ್ನೆ ಸರ್ವಿಸ್ ಆಯಿತು ರೀಸೆಂಟಾಗಿ, 22,000 ಏನಾಗೈತೆ. ಅದು ಇನೋವಾ ಕ್ರಿಸ್ಟಾ ಅದು ಬರೀ 14,000 ಆಯಿತು, ಬರೀ ಆಯಿಲ್ ಸರ್ವಿಸ್ ಮಾತ್ರ. ಅದ್ರದ್ದೇನು ಒಂಚೂರು ಏನು ಬೇರೆ ಪ್ರಾಬ್ಲಮ್ ಏನಿರಲಿಲ್ಲ.
ಕಮ್ಮಿ ಏನಂದರೆ ಈ ಗಾಡಿಗಳೆಲ್ಲನೂ ಟೊಯೋಟಾ ಗಾಡಿಗಳು ಎಲ್ಲೂ ಗುದ್ಕೊಳ್ಬಾರ್ದು, ರಫ್ ಆ್ಯಂಡ್ ಟಫ್ ಇರಬಾರ್ದು. ಎಲ್ಲ ಆಲ್ಮೋಸ್ಟ್ ಎಲ್ಲ ಟೊಯೋಟಾ ಅಂತಾನೆ. ನಮ್ಮ ಮನೆಯಲ್ಲಿ ಎಲ್ಲ ಬೆನ್ಸ್ ಕಂಪ್ನಿನೇ. ನೋಡು ಇದು ಟೂ ವೀಲ್ ಬಂದುಬಿಟ್ಟು ರಾಯಲ್ ಎನ್ಫೀಲ್ಡು 4 ಐತೆ, 4-5 ನಮ್ಮ ಅಣ್ಣಂದು ಒಂದು 6, ಅವ್ನು ನಿತಿನೊಂದು 6, ಇವ್ರದ್ದು ಪೂಜಾರಿದು ಒಂದು ಅಂಟರ್ ಹೊಸದು, ಪೂಜಾರಿ ತೋರಿಸಲ್ಲಿ ಅಕ್ಷಯ್ ಇದು. ಆಮೇಲೆ ಬೈಕ್ಗಳಲ್ಲಿ ಆಕ್ಸಸ್ ಒಂದು 3 ಐತೆ, ಸುಜುಕಿದು ಎಲ್ಲ. ಒಬ್ಬರು ತೊಗೊಂಡು ಬಂದು ಒಬ್ರಿಗೆ ನಾನು ಇದು ತಗೊಳ್ಳೋಣ ಅಂದ್ಕೊಂಡಿದ್ದೀನಿ, ರ್ಯಾಂಗ್ಲರಾ ತಗೋ, 2 ಬರ್ತೈತೆ ಮೈಲೇಜ್. ಹೋಟ್ಲಲ್ಲಿ ಮಾಡೋದೆಲ್ಲ ಸರ್ ಹೋಗ್ತೈತೆ. ಹೌದೇನಾ? ರೂಬಿಕಾನ ರ್ಯಾಂಗ್ಲರ್ ಅಂದರೆ ಅದೇ ತಾನೇ ರೂಬಿಕಾನ್ ತಾರ ಜಿಪ್ ಕಂಪ್ನಿದು. ಅದು ಕೇಳಿದ್ರಿ ಒಂದಿನ ಶೋರೂಮಲ್ಲಿ ಹೇಳಿದ್ರಿ, ಇವಾಗ ಡೀಸೆಲ್ ಇಲ್ಲ ಅಂತೆ, ಪೆಟ್ರೋಲ್ ಇರೋದು. 86 ಲಕ್ಷ ರೂಪಾಯಿ ಅಂತೆ ಗಾಡಿ, ಮೈಲೇಜ್ ಇದ್ಕೊಂಡು 4-5 ಬರುತ್ತೆ ಅಂದರು. ಇಂಥ ವರ್ಷಕ್ಕೆ ಇನ್ನೊಂದು ಬೆನ್ಸ್ ನಿಲ್ಲಿಸ್ತೀಯ ನೀನು? ನೋಡೋಣ, ಪರಮಾತ್ಮ ಅವನೇ ದೇವ್ರಿಗೆ ಚೆನ್ನಾಗಿ ಇಕ್ಕಿದ್ರೆ ಇನ್ನೊಂದು ಇದ್ರೆ 2 ಜೊತೆಯಲ್ಲಿ ಅದು ನಿಲ್ಲಿಸ್ತೀನಿ. ಕ್ರಿಸ್ಟ ತಗೊಂಬರಿ ನೀನು, ಇನ್ನೂ ಫಾರ್ಚುನರ್ಗಿಂತ. ಯಾವ್ದು ತೊಗೊಳಲ್ಲ ಸದ್ಯಕ್ಕೆ. ನಾನು ಬಂಗಿದ್ರೆ ತಿಕ್ಕ ಮುಚ್ಚು. அப்படியே ஒரு புகாரை போட்டு நிறுத்தாத்தேவே. ಜೋರಾಗಿ ಪೂಜಾರಿ ಅವ್ರು ಪೂಜೆ ಮಾಡ್ಬಿಟ್ಟು ಅವರೇ ಕಳ್ ಪೂಜಾರಿ ಆಗೋರು. ಮಗನ ಕಾಸುಗಳು ಎತ್ಕೊಡ್ತವ್ರೆ. ಪರಿಸ್ಥಿತಿ ಅಂತಕಾಲ. ಸ್ನೇಹಿತರೆ, ಎಲ್ಲ ನಮ್ಮ ಗಾಡಿಗಳಿಗೆ ಪೂಜೆ ಎಲ್ಲ ಆಯಿತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್, ಟಾಟಾ.